ಇವಾಗ ಸ್ಪೇರ್ದು ವಾಲ್ಯೂಮ್ ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ತೀನಿ. ಸ್ಪೇರ್ ಅಂದ್ರೇನು, ಒಂದು ಗೋಲ, ಒಂದು ಬಾಲ್ ಶೇಪು, ಒಂದು ಗೋಲಿ, ಇಲ್ಲ ಮಾಮೂಲಿ ಆಟ ಆಡೋ ಕ್ರಿಕೆಟ್ ಬಾಲು, ಟೆನ್ನಿಸ್ ಬಾಲು, ಇಲ್ಲ ಈ ಬಾಲು ಯಾವುದು ಬ್ಯಾಸ್ಕೆಟ್ ಬಾಲು, ಯಾವುದಾದ್ರೂ ಬಾಲ್ ಶೇಪಲ್ಲಿರೋದನ್ನ ಸ್ಪೇರ್ ಅಂತಾರೆ, ಗೋಲ ಅಂತ. ಇದ್ರದ್ದು ಎಷ್ಟು ಅಂತ ಕೊಟ್ಟವ್ರು ರೇಡಿಯಸ್ನ 1 ಯೂನಿಟ್ಟು. ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ವಾಲ್ಯೂಮ್ ಆಫ್ ಸ್ಪೇರ್ ಅಂದರೆ 4/3 ಪೈ ಆರ್ ಕ್ಯೂಬ್ ಅಂತ ಮಾಡಬೇಕು. ಅಲ್ಲಿಗಿದು 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು ಕೊಟ್ಟವ್ರು 1 ಯೂನಿಟ್ಟು, ಆ 1 ಕ್ಯೂಬು. 1 ಕ್ಯೂಬ್ ಅಂದರೆ 1 ಇಂಟು 1 ಇಂಟು 1 3 ಸತಿ ಗುಣಿಸ್ಬೇಕು. 1 only 1 ಮತ್ತು 1 only 1. ಅಲ್ಲಿಗಿದು 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ 1, ಪೈ ಟೈಮ್ಸ್ ಆಫ್ 1 ಪೈ, ಪೈ ಟೈಮ್ಸ್ ಆಫ್ 4, 4 ಪೈ ಕೆಳಗಡೆ 3, 4π/3 ಕ್ಯೂಬಿಕ್ ಯೂನಿಟ್ಟು ಈ ಸ್ಪೇರು, ಈ ಒಂದು ಬಾಲ್ದು ವಾಲ್ಯೂಮು. ನೆಕ್ಸ್ಟ್ ಇನ್ನೊಂದು ಸ್ಪೇರ್ ತಗೋಬೇಕು. ಇನ್ನೊಂದು ಸ್ಪೇರ್ ಅಂದರೆ ಇನ್ನೊಂದು ಬಾಲು. ಈ ಬಾಲಲ್ಲಿ ಏನಂತ ಕೊಟ್ಟವ್ರೆ, ರೇಡಿಯಸ್ನ 2 ಯೂನಿಟ್ ಅಂತ ಕೊಟ್ಟವ್ರೆ. 2 ಯೂನಿಟ್ ರೇಡಿಯಸ್ ಆದರೆ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಯಬೇಕು. ವಾಲ್ಯೂಮ್ ಎಷ್ಟು ಈ ಬಾಲ್ ಶೇಪ್ದು? ವಾಲ್ಯೂಮು 4/3 ಪೈ ಆರ್ ಕ್ಯೂಬು. ಅಲ್ಲಿಗಿದು 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ ಆರ್ ಅಂದರೆ 2, ಇಲ್ಲೆಷ್ಟು ರೇಡಿಯಸ್ 2 ಯೂನಿಟ್ಟು, 2 ಕ್ಯೂಬು. 2 ಕ್ಯೂಬ್ ಅಂದರೆ 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2, 3 ಸತಿ ಗುಣಿಸ್ಬೇಕು. 3 ಸತಿ ಗುಣಿಸಿದಾಗ ಏನಾಯ್ತದೆ, ಇದರಲ್ಲಿ ಈ ಥರ ಬರ್ತದೆ. 2 2 4, 4 2 8. ಅಲ್ಲಿಗಿದು 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ 8, 8 4 32, 32 ಟೈಮ್ಸ್ ಆಫ್ ಪೈ, 32 π/3 ಕ್ಯೂಬಿಕ್ ಯೂನಿಟ್ಟು ಈ ಗೋಲದ್ದು, ಈ ಬಾಲ್ ಶೇಪ್ದು ವಾಲ್ಯೂಮು. ಅದೇ ಥರ ಇನ್ನೊಂದು ಸ್ಪೇರ್ ಕೊಟ್ಟಿರ್ತಾರೆ. ಹಂಗಂದ್ರೆ ಇನ್ನೊಂದು ಬಾಲು. ಈ ಬಾಲಲ್ಲಿ ಏನಂತ ಕೊಟ್ಟವ್ರೆ, ರೇಡಿಯಸ್ನ 5 ಯೂನಿಟ್ ಅಂತ ಕೊಟ್ಟವ್ರೆ. ಈ ಬಾಲ್ದು ಟೋಟಲ್ ಆಗಿ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ರೇಡಿಯಸ್ ಎಷ್ಟು 5 ಯೂನಿಟ್ಟು. ವಾಲ್ಯೂಮ್ ಆಫ್ ಸ್ಪೇರ್ ಅಂದರೆ ವಾಲ್ಯೂಮ್ ಆಫ್ ಬಾಲು 4/3 ಪೈ ಆರ್ ಕ್ಯೂಬು. ಅಲ್ಲಿಗಿದು 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು ಕೊಟ್ಟವ್ರು 5 ಯೂನಿಟ್ಟು. ಅದು 5 ಕ್ಯೂಬ್ ಮಾಡಬೇಕು. 5 ಕ್ಯೂಬ್ ಅಂದ್ರೇನು, 5 ಟೈಮ್ಸ್ ಆಫ್ 5 ಟೈಮ್ಸ್ ಆಫ್ 5, 5 5 25, 25 5 125. ಅಲ್ಲಿಗಿದು ಟೋಟಲ್ ಆಗಿ ಎಷ್ಟಾಯಿತು, 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ 125. 125 ಅಂದರೆ 125 4 ಎಷ್ಟಾಯಿತು, ಇದು ಟೋಟಲ್ ಆಗಿ 500. ಅದು 500 ಟೈಮ್ಸ್ ಆಫ್ ಪೈ, 500 π/3 ಕ್ಯೂಬಿಕ್ ಯೂನಿಟ್ಗಳು ಈ ಸ್ಪೇರು, ಈ ಗೋಳಾಕಾರದ್ದು ವಾಲ್ಯೂಮು. ಅದೇ ಥರ ನೆಕ್ಸ್ಟು ಇನ್ನೊಂದು ಸ್ಪೇರ್ ಕೊಟ್ಟಿರ್ತಾರೆ. ಈ ಸ್ಪೇರಲ್ಲಿ ಏನಂತ ಕೊಟ್ಟವ್ರೆ, ಇದು ಈ ಬಾಲ್ ಶೇಪಲ್ಲಿ, ಈ ಬಾಲ್ ಏನಂತ ರೇಡಿಯಸ್ಸು 7 ಯೂನಿಟ್ ಅಂತ ಕೊಟ್ಟವ್ರೆ. ರೇಡಿಯಸ್ 7 ಯೂನಿಟ್ ಕೊಟ್ಟಾಗ ಎಷ್ಟಾಯ್ತದೆ ವಾಲ್ಯೂಮು ಕಂಡುಹಿಡಿಬೇಕು. ರೇಡಿಯಸ್ ಎಷ್ಟು 7 ಯೂನಿಟ್ಟು. ವಾಲ್ಯೂಮ್ ಆಫ್ ಈ ಬಾಲ್ ಶೇಪು ಸ್ಪೇರ್ದು 4/3 ಪೈ ಆರ್ ಕ್ಯೂಬು. ಅಲ್ಲಿಗೆ ಇದೇನಾಯ್ತದೆ, 4/3 ಪೈ ಆರ್ ಕ್ಯೂಬ್ಗೆ 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು ಇಲ್ಲಿ 7 ಯೂನಿಟ್ಟು, ಅದು 7 ಕ್ಯೂಬ್ ಆಯ್ತದೆ. 7 ಕ್ಯೂಬ್ ಅಂದರೆ 7 ಟೈಮ್ಸ್ ಆಫ್ 7 ಟೈಮ್ಸ್ ಆಫ್ 7, 7 7 49, 49 ಎಷ್ಟು 5 7 35, 350, 350 ಮೈನಸ್ 7 343. ಅಲ್ಲಿಗಿದು ಟೋಟಲ್ ಆಗಿ 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ 343. 343 4 ಎಷ್ಟಾಯಿತು 1200, 1360, 1372 π/3 ಕ್ಯೂಬಿಕ್ ಯೂನಿಟ್ಗಳು. ಇದು ಈ ಸ್ಪೇರು, ಈ ಬಾಲ್ ಶೇಪ್ದು ವಾಲ್ಯೂಮ್ ಆಯಿತು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಬಾಲ್ ಶೇಪ್ ತಗೋಬೇಕು, ಇನ್ನೊಂದು ಸ್ಪೇರು. ಈ ಬಾಲ್ ಶೇಪಲ್ಲಿ ಏನಂತ ತಗೋಬೇಕು, ಇದು ರೇಡಿಯಸ್ ಏನಂತ ಕೊಟ್ಟವ್ರೆ ಇಲ್ಲಿ 10 ಯೂನಿಟ್ ಅಂತ ಕೊಟ್ಟವ್ರೆ. 10 ಯೂನಿಟ್ಟು ರೇಡಿಯಸ್ ಆಗಿದ್ರೆ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಈ ಸ್ಪೇರ್ದು ಕಂಡುಹಿಡಿಬೇಕು. ವಾಲ್ಯೂಮ್ ಆಫ್ ಸ್ಪೇರು ಬಾಲ್ ಶೇಪ್ ಎಷ್ಟು 4/3 ಪೈ ಆರ್ ಕ್ಯೂಬು. ಅಲ್ಲಿಗಿದು 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 10 ಯೂನಿಟ್ಟು, 10 ಕ್ಯೂಬು. 10 ಕ್ಯೂಬ್ ಅಂದ್ರೇನು, 10ನ 3 ಸತಿ ಗುಣಿಸ್ಬೇಕು. 10 10 100, 100 10 1000. ಅಲ್ಲಿಗೆ ಟೋಟಲ್ ಆಗಿ ಏನಾಯಿತು, 4/3 ಟೈಮ್ಸ್ ಆಫ್ ಪೈ ಟೈಮ್ಸ್ ಆಫ್ 1000 ಆಯಿತು. ಇದು 1000 ಟೈಮ್ಸ್ ಆಫ್ 4 ಅಂದರೆ 1000 4 4000 ಇಂಟು ಪೈ, 4000 π/3 ಕ್ಯೂಬಿಕ್ ಯೂನಿಟ್ಗಳು ಈ ಪೂರ್ತಿ ಬಾಲ್ ಶೇಪ್ದು ವಾಲ್ಯೂಮ್ ಆಯಿತು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಬಾಲ್ ಶೇಪ್ ಕೊಟ್ಟಿರ್ತೀನಿ.
ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದ್ರದ್ದು ರೇಡಿಯಸ್ ಎಷ್ಟು ಅಂತ ಕೊಟ್ಟವ್ರು 11 ಯೂನಿಟ್ಟು. ರೇಡಿಯಸ್ 11 ಯೂನಿಟ್ಟು, ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿದ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ. ಬಾಯ್.